ನಮ್ಮ ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಸಿದ್ದರಾಮ್ ಗುಂಡಪ್ಪ ಅವರು ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮುಖ್ಯವಾಗಿ ಈಗ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ SIR ಪ್ರಕ್ರಿಯೆ ಬಗ್ಗೆ ಬಹಳಷ್ಟು ಗೊಂದಲಗಳಿದೆ. ಅದನ್ನು ವಿರೋಧಿಸಿ ನೀವೆಲ್ಲರೂ ಕೂಡ ನಿಂತಿದ್ದೀರಿ. ಏನು ಗೊಂದಲ? ಈಗ ಕರಡು ಪ್ರತಿ ಬಂದಿದೆ, ಅದರಲ್ಲಿ 1,08,00,000 ಮತದಾರರನ್ನು ಕೈ ಬಿಡಲಾಗಿದೆ. ಸೊ ಈ ಎಲ್ಲ ಗೊಂದಲಗಳ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷ ಹಾಗೂ ಎದ್ದೇಳು ಕರ್ನಾಟಕ ಸಮೇತ 19 ಸಂಘ ಸಂಸ್ಥೆಗಳ ಒಂದು ಒಕ್ಕೂಟ ಮಾಡಿಕೊಂಡು ಈ SIR ಪ್ರೋಸೆಸ್ಸನ್ನು ವಿರೋಧಿಸ್ತಾ ಇದ್ದೀವಿ. ವಿ ಹ್ಯಾವ್ ಕಂಪ್ಲೀಟ್ ಫೇತ್ ಇನ್ ದಿ ಸಿಸ್ಟಮ್, ಇಂಡಿಯನ್ ಸಿಸ್ಟಮ್. ವಿ ವಿಲ್ ಡಿಸಗ್ರಿ ವಿತ್ ಲಾ, ಬಟ್ ವಿ ವಿಲ್ ನಾಟ್ ಡಿಸೊಬೇ ಲಾ. ನಾವು ಅದನ್ನು ಅಗೌರವಿಸೋದಿಲ್ಲ. ಆದರೆ ಮೊದಲನೇದಾಗಿ ನೀವು ಎಲೆಕ್ಷನ್ ಕಮಿಷನ್ನ ನೇಮಕ ಮಾಡೋದ್ರಲ್ಲೇ ಅಕ್ರಮವಾಗಿದೆ ಅಂತ. ಮುಂಚೆ ಇರೋವರೆಗೂ ಅಪೋಸಿಷನ್ ಪಾರ್ಟಿ, ರೂಲಿಂಗ್ ಪಾರ್ಟಿ ಹಾಗೂ ಚೀಫ್ ಜಸ್ಟಿಸ್ ಅಂತ. ಚೀಫ್ ಜಸ್ಟಿಸ್ಗೆ ಲೀಗಲ್ ಇಮ್ಯುನಿಟಿ ಇದೆ, ಜುಡಿಷಿಯಲ್ ಇಮ್ಯುನಿಟಿ ಇದೆ. ಈಗ ಜ್ಞಾನೇಶ್ ಕುಮಾರ್ ಚೀಫ್ ಎಲೆಕ್ಷನ್ ಕಮಿಷನರ್ನ ಅವರು ಒಂದು ಮಾಡ್ಕೊಂಡಿದ್ದಾರೆ. ಸೊ ರೂಲಿಂಗ್ ಪಾರ್ಟಿಯವರು ಜ್ಞಾನೇಶ್ ಕುಮಾರ್ ಸೇರಿ, ಅಪೋಸಿಷನ್ ಪಾರ್ಟಿ ಅವರು ಆಲ್ರೆಡಿ ಮೆಜಾರಿಟಿ ಬರುತ್ತೆ. ಅದು ಅಲ್ಲದೇ ಇವರು 1 ತಿಂಗಳಲ್ಲಿ ಈ SIR ಪ್ರಾಸೆಸ್ ಮುಗಿಬೇಕು ಅಂತಂದರು. ಇನ್ನೊಂದು 59,000 BLOಗಳು ಕರ್ನಾಟಕದಲ್ಲಿದ್ದಾರೆ. 59,000, 59,000. ಪ್ರತಿಯೊಬ್ಬರು ಪ್ರತಿ ಮನೆ ಹೋಗು, ಒಂದು ಬೂತಲ್ಲಿ ಸರಾಸರಿ 1,000 ವೋಟ್ ಅಂತ ಇಟ್ಕೊಂಡ್ರೆ 4 ಜನ ಇದ್ದರೆ 250 ಮನೆಗಳು ಅಂತ ಆಯಿತು. ಸೊ 250 ಮನೆಗಳನ್ನ 30 ದಿವಸದಲ್ಲಿ ಮುಗಿಸ್ಬೇಕಾಗಿತ್ತು. ಅದು ಆಯಿತಾ? ಅದು ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಕಡೆಯಿಂದ ನಾವು ಎಲ್ಲ ಒಂದು ಹೆಲ್ಪ್ಲೈನ್ ಎಲ್ಲ ಮಾಡ್ಕೊಂಡಿದ್ವಿ. ಎಲ್ಲ ಕಡೆ ಅಂತ ಇದ್ದರು BLOಗಳು ಅದೆಲ್ಲ ಸ್ಕೂಲಲ್ಲಿ ಕೂತಿದ್ದಾರೆ, ಅಲ್ಲಿಂದ ಫೋನ್ ಮಾಡ್ತಾ ಇದ್ದಾರೆ, ಬರ್ತಾ ಇಲ್ಲ. ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಅವ್ರು ಪ್ರತಿ ಮನೆಗೂ 3 ಸತಿ ಹೋಗಬೇಕು. ಎಲ್ಲಿದ್ದಾರೆ? ಸೀತಾರಾಮ್ ಗುಂಡಪ್ಪ ಇದ್ದಾರಾ? ಇಲ್ಲ. ಇನ್ನೊಂದಷ್ಟು ದಿವಸ ಆದಮೇಲೆ ಬರಬೇಕು. ಎಲ್ಲಿದ್ದಾರೆ ಅವರು? ಆಫೀಸ್ಗೆ ಹೋಗಿದ್ದಾರೆ, ಮನೆ ಬಿಟ್ಟು ಹೋದರು, ಅಲ್ಲಿ ಹೋದರು, ಇಲ್ಲಿ ಹೋದರು. ಇವ್ರೇನು ಮಾಡಿಬಿಟ್ಟಿದ್ದಾರೆ, ಮನೆ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿರೋರು ಹಾಗೂ ಬೇರೆ ಸ್ಟೇಟಿಗೆ ಟ್ರಾನ್ಸ್ಫರ್ ಆಗಿರೋರನ್ನ ಡಿಲೀಟ್ ಪಟ್ಟಿನಲ್ಲಿ ಹಾಕ್ಬಿಟ್ಟಿದ್ದಾರೆ. ಇದು ಟೋಟಲಿ ಅನ್ಅಕ್ಸೆಪ್ಟಬಲ್, ಇಲ್ಲೀಗಲ್, ಕ್ರಿಮಿನಲ್, ಅನ್ಕಾನ್ಸ್ಟಿಟ್ಯೂಷನಲ್ SIR ಪ್ರಾಸೆಸ್. 1 ತಿಂಗಳಲ್ಲಿ ಹೇಗೆ ಮಾಡೋಕ್ಕೆ ಸಾಧ್ಯ? ಜೂನ್ ಜುಲೈಯಲ್ಲಿ 6,500 ಜನ ಸರಿಯಾಗಿಲ್ಲ ಅವ್ರ ಹೆಸರು ಅಂತ ಬಂತು. 2 ತಿಂಗಳಲ್ಲಿ 4,500 ಜನನ ಅವರು ಸರಿಯಾಗಿದ್ದಾರೆ ಅಂತ ಹೇಳಿದ್ರು. ಸೊ 2 ತಿಂಗಳಲ್ಲಿ 4,500 ಜನ ಮಾಡಿದ್ರೆ, ಈಗ 1 ತಿಂಗಳು ಕರಡು ಪಟ್ಟಿಗಿಂತ ಮುಂಚೆ ಈಗ ಫೈನಲ್ ಪಟ್ಟಿ ತೆಗಿಬೇಕಾದ್ರೆ 1 ತಿಂಗಳಲ್ಲಿ 1,09,00,000 ಜನ ಆಗಕ್ಕೆ ಸಾಧ್ಯನೇ ಇಲ್ಲ. ಸ್ಟಾಫು ಇಲ್ಲ, ನಿರುದ್ಯೋಗ ಸಮಸ್ಯೆ ಇದೆ ಅಂತಾರೆ, ಸ್ಟಾಫ್ ಸಹ ಇಲ್ಲ. ಸೊ ಟ್ರಾನ್ಸ್ಫರ್ ಆಗಿರೋರು ಯಾರು, ಎಲ್ಲಿ ಹೋದರು? ಇಟ್ ಈಸ್ ದ ಡ್ಯೂಟಿ ಆಫ್ ದ BLO ಟು ಫೈಂಡ್ ಔಟ್, ಪತ್ತೆ ಹುಡುಕ್ಬೇಕು. ಎಲ್ಲಿ ಹೋದಪ್ಪ, ಎಲ್ಲಿ ಹೋದ್ರು ಅಂತ ಹುಡುಕಿ ಅವ್ರಿಗೆ ಅದನ್ನು ಕೊಡಬೇಕು ಫಾರಮ್ನ. ಈಗ ಚುನಾವಣಾ ಆಯೋಗ ಏನು ಸಮಜಾಯಿಷಿ ತೆಗೆದುಕೊಳ್ತಾ ಇದೆ ಅಂತ ಕೇಳಿದ್ರೆ, ಈಗ ನೋಟಿಸ್ ಕೊಡ್ತೀವಿ, ಅದು ಹಿಯರಿಂಗ್ ಮಾಡ್ತೀವಿ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ ಅನ್ನೋದನ್ನು ಹೇಳ್ತಿದೆ. ಅದಕ್ಕೂ ಕೂಡ ಒಂದು ಲಿಮಿಟೆಡ್ ಡೇಸನ್ನು ಇಟ್ಟಿದ್ದಾರೆ. ಸೊ ಆ ದಿನಗಳಲ್ಲಿ ಅಷ್ಟು ಸಂಖ್ಯೆಯ ಮತದಾರರನ್ನು ಪರಿಶೀಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ವೆಸ್ಟ್ ಬೆಂಗಾಲಲ್ಲಿ 1,60,00,000 ಜನನ ಅವರು ತೆಗೆದುಬಿಟ್ಟಿದ್ರು. ಅದಾದಮೇಲೆ 27,00,000, ಈಗ 34,00,000 ಅಂತ ನೂರ್ ಶ್ರೀಧರ್ ಅವ್ರು ಹೇಳಿದ್ರಲ್ಲ, 34,00,000 ಜನ ಇದುವರೆಗೂ ಏನು ಮಾಡಿಲ್ಲ ಅವರು. 6 ತಿಂಗಳಾಯಿತು. ಈ 1 ಕೋಟಿ ಜನಕ್ಕೆ ನೋಟಿಸ್ ಕಳಿಸಿದ್ರೆ 1 ತಿಂಗಳಲ್ಲಿ ಹೇಗೆ ಆಗುತ್ತಿದ್ದು? ಇದು ಸುಮ್ಮನೆ ಒಂದು ದಾರಿ ತಪ್ಪಿಸೋದು, ಸುಳ್ಳು ಮಾಹಿತಿ ಕೊಟ್ಟು ಏನೋ ಒಂದು ಎಲ್ಲರನ್ನೂ ಒಂದು ಮೂರ್ಖ ಮಾಡೋದು ಅಂತ ಆಗೋಗ್ಬಿಟ್ಟಿದ್ದಾರೆ. ಈ 1 ಕೋಟಿ ಈ ದೇಶದಲ್ಲಿ ಇದು 14ನೇ ರಾಜ್ಯ ನಮ್ಮ ಕರ್ನಾಟಕ. ಇದೇನಾದ್ರು ಎಲ್ಲ ಪೂರ್ತಿನಲ್ಲಾದರೆ ಒಂದು 20 ಕೋಟಿ ಜನ ಅವರು ಡಿಸ್ಎನ್ಫ್ರಾಂಚೈಸ್ ಆಗ್ತಾರೆ. ಅವ್ರಿಗೆ ರೇಷನ್ ಕಾರ್ಡ್ ಸಿಗಲ್ಲ, ಪಾಸ್ಪೋರ್ಟ್ ಸಿಗಲ್ಲ, ಮನೆ ಸಿಗಲ್ಲ, ಲೋನ್ ಸಿಗಲ್ಲ, ಕೆಲಸ ಸಿಗಲ್ಲ. ಇದೆಲ್ಲ ನಾಗರಿಕರು ಅರ್ಥ ಮಾಡ್ಕೋಬೇಕು. ಇದೊಂದು ದೊಡ್ಡ ಸಮಸ್ಯೆ ಆಗುತ್ತೆ ಎಲ್ರಿಗೂ. ನಿಮಗೇನು ಸಿಗಲ್ಲ, ಅಂಥದ್ದು ಆಗೋಗ್ಬಿಡುತ್ತೆ. ಯು ವಿಲ್ ನಾಟ್ ಬಿ ಸಿಟಿಸನ್ಸ್. ನೀವು ಪ್ರೂವ್ ಮಾಡ್ಕೊಳ್ತಾರೆ ಲೈನಲ್ಲಿ ನಿಂತ್ಕೊಂಡು. ಇಲ್ಲಿ ಹುಟ್ಟಿರೋರು, ಆಸ್ಪತ್ರೆ, ಸ್ಕೂಲಲ್ಲಿ ಸರ್ಟಿಫಿಕೇಟ್ ಇಟ್ಕೊಂಡಿರೋರು, ಪಾಸ್ಪೋರ್ಟ್ ಇಟ್ಕೊಂಡಿರೋರ ಹೆಸರನ್ನೇ ತೆಗೆದಾಕ್ಬಿಟ್ಟಿದ್ದಾರೆ. ಎಷ್ಟು ಅನ್ಯಾಯ ಇದು! ಇಬ್ಬರು ಮೋದಿ ಆಮೇಲೆ ಶಾ ಕೂತ್ಕೊಂಡು ತೀರ್ಮಾನ ಹೇಗೆ ಮಾಡ್ತಾರೆ? ಜ್ಞಾನೇಶ್ ಕುಮಾರು ಅವ್ರು ಹೇಗೆ ತೀರ್ಮಾನ ಮಾಡ್ತಾರೆ? ನೀವು ಸಿಟಿಸನ್ಸೋ ನಾಗರಿಕರು ಅಲ್ವಾ ಅಂತ. ಇದು ತೀರ ತಪ್ಪು. ನಾವು ಅದಕ್ಕೆ FIR ಮಾಡ್ತಾ ಇದ್ದೀವಿ ಎಲೆಕ್ಷನ್ ಕಮಿಷನರ್ ವಿರುದ್ಧ. 1ನೇ ತಾರೀಕು ಫ್ರೀಡಮ್ ಪಾರ್ಕಿಂದ ಅಲ್ಲಿ ನಾವು ಎಲೆಕ್ಷನ್ ಕಮಿಷನ್ ಇನ್ನೂ ಡೀಟೇಲ್ಸ್ ಎಲ್ಲ ಬಿಡುಗಡೆ ಆಗುತ್ತೆ. ಎಲ್ಲಿಗೆ ನಾವು ಮಾರ್ಚ್ ಮಾಡ್ಕೊಂಡು ಹೋಗಿ ಒಂದು FIR ಕೊಡ್ತೀವಿ ಅಂತ ನಾವು ಈಗ ತೀರ್ಮಾನ ತಗೊಂಡಿದ್ದೀವಿ. ಸರ್, ಮುಖ್ಯವಾಗಿ ಆಮ್ ಆದ್ಮಿ ಪಾರ್ಟಿ ಈ ದೇಶದ ಪ್ರಮುಖ ವಿಪಕ್ಷಗಳಲ್ಲಿ ಒಂದು. ಈ ಗೊಂದಲ ಮತ್ತು ಇಷ್ಟು ಸಂಖ್ಯೆಯಲ್ಲಿ ಮತಪಟ್ಟಿಯಿಂದ ಜನರು ಹೊರಗಿಳಿದಿರುವಂತಹ ಸಂದರ್ಭದಲ್ಲಿ ನಿಮ್ಮ ನಡೆ ಹೇಗಿರುತ್ತೆ ನಿಮ್ಮ ರಾಜಕೀಯ ಪಕ್ಷ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಕಗ್ಗೋಲೆ. ಒಂದು ಉದಾಹರಣೆ ಕೊಡಬೇಕು. ನಾನು ನ್ಯೂ ಡೆಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಕೇಜ್ರಿವಾಲ್ ಅವ್ರಿಗೆ ಕ್ಯಾಂಪೇನ್ ಮಾಡಿದೆ. ನಾನು ಬಸ್ ಕ್ಯಾಂಪೇನಿಗೂ ಇದ್ದಿದ್ದೆ. 1,45,000 ವೋಟರ್ಸ್ ಇದ್ದರು.
ಅದು ಡೆಲ್ಲಿ ಸ್ಟೇಟ್ಹುಡ್ ಬಂದಾದ್ಮೇಲಿಂದ ಎಷ್ಟೋ ವರ್ಷಗಳಿಂದ ಎಷ್ಟೋ ಚುನಾವಣೆಗಳಾಯಿತು. ಈ ಚುನಾವಣೆಯಲ್ಲಿ 45,000 ವೋಟರ್ಸ್ನ ಡಿಲೀಟ್ ಮಾಡಿಬಿಟ್ರು, ಕೇಜ್ರಿವಾಲ್ನ ಸೋರಿಸ್ಬಿಟ್ರು. ಸೊ ದಿಸ್ ಈಸ್ ಟೋಟಲಿ ಇಲ್ಲೀಗಲ್, ಅನ್ಕಾನ್ಸ್ಟಿಟ್ಯೂಷನ್. ನಮ್ಮ ಪಕ್ಷದ ಏನು ಒಂದು ನಿಲುವು ಅಂತಂದರೆ ಇದು ಅಕ್ರಮ, ಇದ್ರ ವಿರುದ್ಧ ನಾವು ಹೋರಾಡ್ತೀವಿ. ಸಂವಿಧಾನದ ಅಡಿ ಏನೇನು ಹಕ್ಕುಗಳು ಅದನ್ನು ಉಪಯೋಗಿಸ್ಕೊಂಡು ಆಡ್ತೀವಿ. ಇಲ್ಲದೇನು ನಾವು ಬೇಕಾದರೆ ಬಂದು ಬೀದಿಯಲ್ಲೂ ನಾವು ಬಂದು ಪ್ರತಿಭಟನೆ ನಡೆಸ್ತೀವಿ. ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರ ಅಂತ ಅನಿಸ್ತಾ ಇದೆಯಾ? ಕೇಂದ್ರ ಚುನಾವಣಾ ಆಯೋಗವನ್ನು ಬಳಸಿಕೊಂಡು SIR ಪ್ರಕ್ರಿಯೆ ಮುಖೇನವಾಗಿ ಅವರಿಗೆ ಅನುಕೂಲ ಆಗುವಂಥ ಮತಗಳನ್ನು ಮಾತ್ರ ಪಟ್ಟಿಯಲ್ಲಿ ಉಳಿಸ್ಕೊಂಡು ಅವರಿಗೆ ಅನನುಕೂಲ ಆಗುವಂಥ ಮತಗಳನ್ನು ಪಟ್ಟಿಯಿಂದ ಹೊರಗಿಡುವಂಥ ಕೆಲಸ ಮಾಡ್ತಿದೆ ಅಂತ ಅನಿಸ್ತಾ ಇದೆ ನಿಮಗೆ? ಇದುವರೆಗೂ ನಾಗರಿಕರು ಪ್ರಧಾನಮಂತ್ರಿ, ಮಂತ್ರಿಗಳು, MP, MLAಗಳನ್ನ ಆಯ್ಕೆ ಮಾಡ್ಕೋತಾ ಇದ್ರು. ಈಗ ಪ್ರಧಾನಮಂತ್ರಿನೇ ನಾಗರಿಕರನ್ನ ಆಯ್ಕೆ ಮಾಡ್ಕೋತಾ ಇದ್ದಾರೆ. 20 ಕೋಟಿ ವೋಟರ್ಸನ್ನು ತೆಗೆದು ಏನು ಹುಡುಗಾಟನೇ ಇದು? ತೀರಾ ತಪ್ಪು. ಬರೀ ಒಬ್ಬರು ಇಬ್ಬರು ಟಾಪಲ್ಲಿರೋರು ಅವರು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ವ್ಯವಸ್ಥೆನ. ಇದ್ರ ವಿರುದ್ಧ ನಾವು ಹೋರಾಟ ನಡೆಸ್ಕೊಂಡೇ ಹೋಗ್ತೀವಿ ನಾವು. ಥ್ಯಾಂಕ್ ಯು. ಇದು ಸೀತಾರಾಮ್ ಗುಂಡಪ್ಪ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನವೀನ್ ಲಂಕೆ ಜೊತೆ ಶ್ರೀರಾಜ್ ಉಕ್ವಾಡಿ, ಬೆಂಗಳೂರು.